ಇಷ್ಟು ದೇವರುಗಳು, ಪುರಾಣಗಳು, ಕಥೆಗಳೆಲ್ಲಾನು ನಾವು ಕೇಳ್ತಾ ಇದ್ದೀವಿ. ಎಷ್ಟು ದೇವಿ ಅವತಾರಗಳಾಗಿದೆ, ಎಷ್ಟು ರಾಕ್ಷಸರನ್ನ ಸಂಹಾರ ಮಾಡಿದ್ದಾರೆ ಅಂತ ಹೇಳ್ತೀವಿ. ನವದುರ್ಗಿಯರು ಅನ್ನೋತಿರಿ ನಾವು ತಾಯಿಯನ್ನ ಆರಾಧನೆ ಮಾಡುವಂಥದ್ದು. ತೀರ್ಥಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳು, ಜ್ಯೋತಿರ್ಲಿಂಗಗಳು ಇಷ್ಟೆಲ್ಲವಾದಂತಹ ಒಂದು ಶಕ್ತಿ ಕೇಂದ್ರಗಳು ಅಂತ ಹೇಳಿ ನಾವು ಎಷ್ಟು ಶಕ್ತಿ ಕೇಂದ್ರಗಳನ್ನ ನಮ್ಮ ಭಾರತ ಭೂಮಿಯಾದ್ಯಂತ ನೋಡ್ತೀವಿ, ಭರತಖಂಡದಾದ್ಯಂತ. ಸೊ ಈ ಶಕ್ತಿ ಪೀಠಗಳಲ್ಲಿ ಅಂದ್ರೆ ಭಗವಂತ ಅಲ್ಲಿ ಶಕ್ತಿ ಪೀಠ ಅಂತ ಅದನ್ನ ನಾವು ಯಾಕೆ ಕರಿತೀವಿ? ಅಲ್ಲಿ ನಿಜವಾಗಿ ಭಗವಂತ ಇದಾನ? ಯಾವ ರೀತಿಯಾದಂತಹ ಶಕ್ತಿಗಳು ಅಲ್ಲಿ ಪ್ರಕಟ ಆಗತ್ತೆ ನಮಗೆ? ಈಗ ನೋಡಿ, ನಾವು ಶಕ್ತಿಪೀಠಗಳಂತೀವಿ. ಶಕ್ತಿಪೀಠಗಳೆಲ್ಲಿದೆ? ಭಾರತದಲ್ಲಿ ಇದೆ. ಹಾಗಾದ್ರೆ ಭಾರತವನ್ನು ಹೊರತುಪಟ್ಟು ಎಲ್ಲಿ ಶಕ್ತಿಪೀಠಗಳಿಲ್ವ? ಹಾಗಾದರೆ ಈ ಭೂಮಿಯೇ ಒಂದು ಶಕ್ತಿಪೀಠ ಸ್ವಾಮಿ. ಈ ಶಕ್ತಿಪೀಠಗಳೆಂದರೆ ಏನು? ಈ ಈ ಶಕ್ತಿಪೀಠಗಳಲ್ಲೇ ಶಕ್ತಿ ಇದೆಯಾ ಅಂದರೆ ನನ್ನ ಪ್ರಕಾರ ಅದೆಲ್ಲ ಸುಳ್ಳು. ಯಾಕಂತಂದರೆ ಈ ಭೂಮಿ ಇದೆಯಲ್ಲ, ಈ ಭೂಮಿಯೇ ನಮಗೊಂದು ಶಕ್ತಿಪೀಠ. ಈ ಶಕ್ತಿಪೀಠವನ್ನು ನಾವು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳದೆ ಹೋದರೆ ತನ್ನಲ್ಲಿರೋ ಶಕ್ತಿಯೇ ಸಹ ಗೊತ್ತಾಗೋದಿಲ್ಲ. ತನ್ನಲ್ಲಿರೋ ಶಕ್ತಿ ಗೊತ್ತಾಗಬೇಕಾದ್ರೆ ಈ ದೇಹವನ್ನು ನಾವು ಪೀಠವಾಗಿ ಇಟ್ಕೋಬೇಕು. ಹಾಗಾದರೆ ಈ ಶಕ್ತಿಪೀಠಗಳು ಬರೀ ಭಾರತದಲ್ಲಿಯೇ ಅಷ್ಟೇ ತಾನೇ ಇರೋದು? ಬೇರೆ ದೇಶಗಳೆಲ್ಲಾದರೂ ಇದೆಯಾ? ಹಾಗಾದರೆ ಆ ದೇಶ ಬದುಕ್ತಾ ಇಲ್ವಾ? ಅಲ್ಲಿರೋ ಜನ ಬದುಕ್ತಾ ಇಲ್ವಾ? ಅಲ್ಲಿ ಉಸಿರಾಡ್ತಾ ಇಲ್ವಾ? ನೀರು ಕುಡಿತಾ ಇಲ್ವಾ? ಗಾಳಿ ಸೇವನೆ ಮಾಡ್ತಾ ಇಲ್ವಾ? ಒಳ್ಳೆ ಜೀವನ ಕಟ್ಕೊಂಡಿಲ್ವಾ? ವಿಜ್ಞಾನ ತಂತ್ರಜ್ಞಾನಗಳು ಬೆಳೆದಿಲ್ವಾ? ಅಂದರೆ ಶಕ್ತಿಪೀಠಗಳೆಂದರೆ ಕೇವಲ ವಿಗ್ರಹಗಳನ್ನ ಆರಾಧನೆ ಮಾಡೋದು, ಶಕ್ತಿಪೀಠಗಳಿಗೆ ಹೋಗಿ ಸಂಸ್ಕಾರಗಳು ಮಾಡುವುದಷ್ಟೇ ಅಲ್ಲ. ನಮ್ಮ ದೇಹವೇ ಶಕ್ತಿ, ನಮ್ಮ ಈ ಭಗವಂತನ ಈ ವಿಗ್ರಹವೇ ಶಕ್ತಿಪೀಠ. ಇದನ್ನು ಅವಲಂಬನೆ ಮಾಡಿರುವಂತಹ ಈ ಭೂಮಿಯನ್ನು ಈ ಶಕ್ತಿ ಏನಿದೆ, ಇದು ಸಹ ನಮಗೆ ಶಕ್ತಿಪೀಠವೇ ಸರಿ.